ಇವರ ಅಧಿಕಾರಕ್ಕಾಗಿ ಏನು ಬೇಕಾದ್ರೂ ಮಾಡೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಎಲ್ಲ ವಿಚಾರದಲ್ಲೂ ಕಾನೂನು ಸುವ್ಯವಸ್ಥೆಯಿಂದ ಹಿಡಿದು ಆರೋಗ್ಯ ಸೇವೆಯಿಂದ ಹಿಡಿದು ಅದು ಶಿಕ್ಷಣದಲ್ಲಾಗಿರಲಿ, ಮೂಲಭೂತ ಸೌಕರ್ಯ ಆಗಲಿ, ಗುಂಡಿಗಳಾಗಿರಲಿ, ಕಸ ವಿಲೇವಾರಿನಲ್ಲಾಗಿರಲಿ, ಯಾವುದೇ ವಿಚಾರದಲ್ಲಿ ಇರಲಿ, ಉದ್ಯೋಗ ನಿರ್ಮಾಣದಲ್ಲಾಗಲಿ, ಕೈಗಾರಿಕೆನಲ್ಲಾಗಲಿ ಎಲ್ಲದರಲ್ಲೂ ಸಂಪೂರ್ಣವಾಗಿ ಹಿಂದುಳಿದಿರುವಂಥದ್ದು, ಕೈ ಚೆಲ್ಲಿ ಕೂತಿರುವಂಥದ್ದು, ಬರೀ ಲೂಟಿ ಮಾಡಿಕೊಂಡು ಆಪಾದನೆ ಜನರು. ಈಗಾಗಲೇ ಉಪಲೋಕಾಯುಕ್ತರು ಹೇಳಿದ್ರು 63% ಅಂತ. ಇವರು ಸರ್ಕಾರದ ಬಗ್ಗೆ ಮಾತಾಡಲಿಲ್ಲ ಅಂತ ಆಮೇಲೆ ಸ್ಪಷ್ಟನೆ ಕೊಟ್ಟರು. ಇವ್ರು ಇರೋದು ಯಾವ ಕಾಲದಲ್ಲಿ ಉಪಲೋಕಾಯುಕ್ತರು ಇರೋದು? ಈ ಕಾಲದಲ್ಲಿ ತಾನೇ ಅವರು ಪಾಪ ಇರೋದು. ಹಾಗಾಗಿ ಈ ಕಾಲಕ್ಕೆ ಮಾತಾಡ್ಬೇಕಲ್ಲ ಅವರು. ಇನ್ನೊಂದು ಹಿಂದಿನ ಕಾಲಕ್ಕೆ ಮಾತಾಡ್ತೀನಿ ಅಂದ್ರೂ ಅದು ಸಿದ್ದರಾಮಯ್ಯರ ಕಾಲನೇ. ಈ ಕಾಲಕ್ಕೆ ಮಾತಾಡ್ತೀನಿ ಅಂದ್ರು ಸಿದ್ದರಾಮಯ್ಯರ ಕಾಲನೇ. 2019 ಮಾತಾಡ್ತೀನಿ ಅಂದ್ರು ಅದು ಸಿದ್ದರಾಮಯ್ಯನವ್ರ ಕಾಲ. ಸೊ ಹಾಗಾಗಿ ಯಾವ ಕಡೆ ಹೋದ್ರು ಸಿದ್ದರಾಮಯ್ಯನವ್ರು ಯಾವುದು ತಪ್ಪಿಸ್ಕೊಳ್ಳುವಂಥ ಕಾಂಗ್ರೆಸ್ ಸರ್ಕಾರ ಯಾವ ಅವಧಿನಲ್ಲಿದ್ರು ಅವ್ರಿಗೆ ಸಲ್ಲುವಂಥದ್ದು. ಹಾಗಾಗಿ ಎಲ್ಲ ಬಿಟ್ಟು ನಿಂತ್ಬಿಟ್ಟಾರೆ. ಅದು ನನಗೆ ಗೊತ್ತಿಲ್ಲ, ಅದು ಅವ್ರ ಪಕ್ಷಕ್ಕೆ ಬಿಟ್ಟಿರುವಂಥ ವಿಚಾರ. ಅವರಲ್ಲಿ ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅನ್ನೋಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ. ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾವೇನಿದ್ರು 28 ಗುರಿ. 28ಕ್ಕೆ ಯಾವ ದೊಡ್ಡ ಮಟ್ಟದಲ್ಲಿ ಈಗ ಹೇಳಿದ್ರೆ ತಪ್ಪಾಗುತ್ತೆ. 28ರದ್ದು ವಿಚಾರ ಮಾತಾಡ್ತೀವಿ. ನಮ್ಗೇನಿರೋದು ಈಗ ಜವಾಬ್ದಾರಿ ಜನ ನಮ್ಮನ್ನ ಪ್ರತಿಪಕ್ಷದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಪ್ರತಿಪಕ್ಷದಲ್ಲಿದ್ದು ಜವಾಬ್ದಾರಿಯುತವಾಗಿ ಜನಪರವಾಗಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿರೋ ಕಾರಣ ಇವತ್ತು ಪ್ರತಿಪಕ್ಷದ ಮೇಲೆ ಜವಾಬ್ದಾರಿ ಇದೆ. ಹಾಗಾಗಿ ಭಾಳ ಪರಿಣಾಮಕಾರಿಯಾಗಿ ಜನಪರವಾಗಿ ಕೆಲಸ ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಇವರ ಅಧಿಕಾರಕ್ಕಾಗಿ ಏನು ಬೇಕಾದ್ರೂ ಮಾಡೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಎಲ್ಲ ವಿಚಾರದಲ್ಲೂ ಕಾನೂನು ಸುವ್ಯವಸ್ಥೆಯಿಂದ ಹಿಡಿದು ಆರೋಗ್ಯ ಸೇವೆಯಿಂದ ಹಿಡಿದು ಅದು ಶಿಕ್ಷಣದಲ್ಲಾಗಿರಲಿ, ಮೂಲಭೂತ ಸೌಕರ್ಯ ಆಗಲಿ, ಗುಂಡಿಗಳಾಗಿರಲಿ, ಕಸ ವಿಲೇವಾರಿನಲ್ಲಾಗಿರಲಿ, ಯಾವುದೇ ವಿಚಾರದಲ್ಲಿ ಇರಲಿ, ಉದ್ಯೋಗ ನಿರ್ಮಾಣದಲ್ಲಾಗಲಿ, ಕೈಗಾರಿಕೆನಲ್ಲಾಗಲಿ ಎಲ್ಲದರಲ್ಲೂ ಸಂಪೂರ್ಣವಾಗಿ ಹಿಂದುಳಿದಿರುವಂಥದ್ದು, ಕೈ ಚೆಲ್ಲಿ ಕೂತಿರುವಂಥದ್ದು, ಬರೀ ಲೂಟಿ ಮಾಡಿಕೊಂಡು ಆಪಾದನೆ ಜನರು. ಈಗಾಗಲೇ ಉಪಲೋಕಾಯುಕ್ತರು ಹೇಳಿದ್ರು 63% ಅಂತ. ಇವರು ಸರ್ಕಾರದ ಬಗ್ಗೆ ಮಾತಾಡಲಿಲ್ಲ ಅಂತ ಆಮೇಲೆ ಸ್ಪಷ್ಟನೆ ಕೊಟ್ಟರು. ಇವ್ರು ಇರೋದು ಯಾವ ಕಾಲದಲ್ಲಿ ಉಪಲೋಕಾಯುಕ್ತರು ಇರೋದು? ಈ ಕಾಲದಲ್ಲಿ ತಾನೇ ಅವರು ಪಾಪ ಇರೋದು. ಹಾಗಾಗಿ ಈ ಕಾಲಕ್ಕೆ ಮಾತಾಡ್ಬೇಕಲ್ಲ ಅವರು. ಇನ್ನೊಂದು ಹಿಂದಿನ ಕಾಲಕ್ಕೆ ಮಾತಾಡ್ತೀನಿ ಅಂದ್ರೂ ಅದು ಸಿದ್ದರಾಮಯ್ಯರ ಕಾಲನೇ. ಈ ಕಾಲಕ್ಕೆ ಮಾತಾಡ್ತೀನಿ ಅಂದ್ರು ಸಿದ್ದರಾಮಯ್ಯರ ಕಾಲನೇ. 2019 ಮಾತಾಡ್ತೀನಿ ಅಂದ್ರು ಅದು ಸಿದ್ದರಾಮಯ್ಯನವ್ರ ಕಾಲ. ಸೊ ಹಾಗಾಗಿ ಯಾವ ಕಡೆ ಹೋದ್ರು ಸಿದ್ದರಾಮಯ್ಯನವ್ರು ಯಾವುದು ತಪ್ಪಿಸ್ಕೊಳ್ಳುವಂಥ ಕಾಂಗ್ರೆಸ್ ಸರ್ಕಾರ ಯಾವ ಅವಧಿನಲ್ಲಿದ್ರು ಅವ್ರಿಗೆ ಸಲ್ಲುವಂಥದ್ದು. ಹಾಗಾಗಿ ಎಲ್ಲ ಬಿಟ್ಟು ನಿಂತ್ಬಿಟ್ಟಾರೆ. ಅದು ನನಗೆ ಗೊತ್ತಿಲ್ಲ, ಅದು ಅವ್ರ ಪಕ್ಷಕ್ಕೆ ಬಿಟ್ಟಿರುವಂಥ ವಿಚಾರ. ಅವರಲ್ಲಿ ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅನ್ನೋಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ. ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾವೇನಿದ್ರು 28 ಗುರಿ. 28ಕ್ಕೆ ಯಾವ ದೊಡ್ಡ ಮಟ್ಟದಲ್ಲಿ ಈಗ ಹೇಳಿದ್ರೆ ತಪ್ಪಾಗುತ್ತೆ. 28ರದ್ದು ವಿಚಾರ ಮಾತಾಡ್ತೀವಿ. ನಮ್ಗೇನಿರೋದು ಈಗ ಜವಾಬ್ದಾರಿ ಜನ ನಮ್ಮನ್ನ ಪ್ರತಿಪಕ್ಷದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಪ್ರತಿಪಕ್ಷದಲ್ಲಿದ್ದು ಜವಾಬ್ದಾರಿಯುತವಾಗಿ ಜನಪರವಾಗಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿರೋ ಕಾರಣ ಇವತ್ತು ಪ್ರತಿಪಕ್ಷದ ಮೇಲೆ ಜವಾಬ್ದಾರಿ ಇದೆ. ಹಾಗಾಗಿ ಭಾಳ ಪರಿಣಾಮಕಾರಿಯಾಗಿ ಜನಪರವಾಗಿ ಕೆಲಸ ಮಾಡೋಂಥ ಪ್ರಯತ್ನ ಮಾಡ್ತೀವಿ.